ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕತೆ ಕಾರಣ. ಈಗ ಇಬ್ಬರು ಮಹಿಳೆಯರ ವಿಚಾರಣೆ. ಕರ್ನಾಟಕದಲ್ಲಿ ಭವಾನಿ ರೇವಣ್ಣ ಅವರ ವಿಚಾರಣೆ, ಚಂಡೀಗಢದಲ್ಲಿ ಕುಲ್ವಿಂದರ್ ಕೌರ್ ಅವರ ವಿಚಾರಣೆ. ಎರಡೂ ಕೂಡ ಬಹಳ ಮುಖ್ಯವಾದುದು ಮತ್ತು ವಿಭಿನ್ನವಾದುದು ಮತ್ತು ವಿಶೇಷವಾದುದು. 2 ವರ್ಷಗಳ ಹಿಂದೆ ದಿಲ್ಲಿಯ ಹೊರವಲಯದಲ್ಲಿ ದೇಶದ ರೈತರು 22ಕ್ಕೂ ಹೆಚ್ಚು ರೈತ ಸಂಘಟನೆಗಳ ಒಕ್ಕೂಟವು ಚಳವಳಿಯನ್ನು ನಡೆಸಿತ್ತು. ಮೋದಿ ಸರ್ಕಾರವು ಅವಸರದಲ್ಲಿ ತಂದಂಥ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಈ ಚಳವಳಿ ನಡೆದಿತ್ತು. ಆದರೆ ಒಕ್ಕೂಟ ಸರ್ಕಾರವು ತೀರಾ ಕೆಟ್ಟ ರೀತಿಯಲ್ಲಿ ರೈತರ ಜೊತೆ ನಡೆಸಿಕೊಂಡಿತ್ತು. ದಿಲ್ಲಿ ನಗರವನ್ನು ಪ್ರವೇಶಿಸದಂತೆ ಹೊರವಲಯದಲ್ಲಿ ಭಾರೀ ತಡೆಯನ್ನು ಒಡ್ಡಿತ್ತು. ರಸ್ತೆಗಳಲ್ಲಿ ಮೊಳೆಗಳನ್ನು ನೆಟ್ಟಿತ್ತು. ಒಂದೆರಡಲ್ಲ, ಯಾವುದೇ ನಾಗರಿಕ ಪ್ರಜಾಪ್ರಭುತ್ವ ಸರ್ಕಾರವು ನಡೆದುಕೊಳ್ಳದಂಥ ಕೆಟ್ಟ ರೀತಿಯಲ್ಲಿ ಮೋದಿಯವರ ಸರ್ಕಾರವು ರೈತರ ಜೊತೆಗೆ ನಡೆದುಕೊಂಡಿತ್ತು. ಸಾಕಷ್ಟು ರೈತರು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದರು. ಅಂಥ ಒಬ್ಬ ರೈತ ಕುಟುಂಬದಿಂದ ಬಂದವರು ಕುಲ್ವಿಂದರ್ ಕೌರ್ ಅವರು. ಚಂಡೀಗಢದಲ್ಲಿ ಹೊಸ ಸಂಸದೆ ಕಂಗನಾ ರಣಾವತ್ ಅವರು ಇಳಿದಾಗ ಅವರ ಕೆನ್ನೆಗೆ ಲಬಕ್ಕಂತ ಒಂದು ಬಾರಿಸಿದ್ದಾರೆ. ಯಾಕಮ್ಮ, ಏನಾಯಿತು ನಿನಗೆ ಅಂತ ಕಂಗನಾ ಅವರು ಕಕ್ಕಾಬಿಕ್ಕಿಯಾಗಿ ಕೇಳಿದ್ದಾರೆ. ಆಗ ರಣಾವತ್ ಉತ್ತರಿಸಿದ್ದಾಳೆ, ನಾನು ರೈತ ಮಹಿಳೆ, ರೈತರ ಚಳವಳಿಯನ್ನು ಬೆಂಬಲಿಸುವವರು. ನೀನು 2 ವರ್ಷದ ಹಿಂದೆ ಬಾಡಿಗೆ ರೈತರು ಚಳವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ನೀಡಿದ್ದೆ. ನನ್ನ ತಾಯಿಯಲ್ಲಿ ಕುಳಿತಿದ್ದಳು, ನನ್ನ ತಾಯಿಗೆ ಅವಮಾನ ಮಾಡ್ತೀಯ ಅನ್ನುವಂಥ ಉತ್ತರವನ್ನು ಕಂಗನಾ ರಣಾವತ್ಗೆ ಹೇಳಿದ್ದಾಳೆ. ಈ ಬಗೆಗೆ ಈಗಾಗಲೇ ಎಕ್ಸ್ಪೋಸ್ಟ್ಗಳು ಹರಿದಾಡಿವೆ. ಮಹಿಳಾ ಆಯೋಗವು ಮಹಿಳೆಯರ ಇದೊಂದು ಗಂಭೀರ ವಿಷಯ ಅಂತ ಹೇಳಿದೆ. ಮಹಿಳಾ ಆಯೋಗಕ್ಕೆ ರೈತ ಚಳವಳಿಯಲ್ಲಿ ಭಾಗವಹಿಸಿ ಶೋಷಣೆಗೊಳಗಾದ ಮಹಿಳೆಯರದ್ದು ಗಂಭೀರ ವಿಷಯ ಅಂತ ಯಾವಾಗಲೂ ಗೊತ್ತಾಗಲಿಲ್ವಾ? ಕುಲ್ವಿಂದರ್ ಕೌರ್ ಅವರನ್ನು ಈಗ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯವರು ಅಮಾನತು ಮಾಡಿದ್ದಾರೆ. ಹಾಗೆ ಅವರ ವಿರುದ್ಧ ವಿಚಾರಣೆ ನಡೆದಿದೆ. ತಾಯಿಗಾಗಿ, ರೈತರಿಗಾಗಿ ಯಾವುದೇ ವಿಚಾರಣೆಯನ್ನು ಎದುರಿಸಲು ನಾನು ಸದಾ ಸಿದ್ಧ ಎನ್ನುವ ಮಾತನ್ನು ಕುಲ್ವಿಂದರ್ ಕೌರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ರೈತ ನಾಯಕರು ಕುಲ್ವಿಂದರ್ ಕೌರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದು ಮಾತ್ರವಲ್ಲ, ಹಲವರು ಕುಲ್ವಿಂದರ್ ಸಿಂಗ್ ಅವರಿಗೆ ಕೆಲಸವನ್ನು ಕಳೆದುಕೊಂಡರೆ ಯಾವುದೇ ರೀತಿಯಲ್ಲೂ ತೊಂದರೆ ಪಡಬೇಕಾಗಿಲ್ಲ, ಅವರಿಗೆ ಕೆಲಸ ಕೊಡಲು ನಾವು ತಯಾರಿದ್ದೇವೆ ಎನ್ನುವಂಥ 3-4 ಕಂಪನಿಗಳು ಈಗಾಗಲೇ ಅವರಿಗೆ ಓಲೆಗಳ ಮೂಲಕ ತಿಳಿಸಿವೆ, ಅಂತರ್ಜಾಲದ ಓಲೆಗಳ ಮೂಲಕ ತಿಳಿಸಿವೆ. ಹಾಗಾಗಿ ಇದೊಂದು ವಿಚಿತ್ರ ಪ್ರಕರಣವಾಗಿ ತಿರುವನ್ನು ಕಾಣುವಂಥ ಸಂಭವವಿದೆ. ರೈತರ ಸಮಸ್ಯೆಗಳನ್ನು ಪರಿಹರಿಸದೆ, ರೈತರ ತೊಂದರೆಗಳನ್ನು ನೋಡದೆ ದಿಲ್ಲಿಯಲ್ಲಿ ಕೂತ್ಕೊಂಡಿರುವ ಆಳುವವರು ಅನ್ನ ತಿಂತಾರ ಅಥವಾ ಅಂಬಾನಿ ಅದಾನಿ ಅವ್ರದ್ದೇ ತಿಂತಾರ? ಅನ್ನ ತಿನ್ನುವವರಾದರೆ ಅನ್ನ ಬೆಳೆಯೋರು ಯಾರು ಅನ್ನೋದು ಆಳುವವರಿಗೆ ನೆನಪಿರಬೇಕು. ಹಾಗಾಗಿ ಮೋದಿಯವರ ಈಗಿನ ಸಮ್ಮಿಶ್ರ ಸರ್ಕಾರವಾದರೂ ರೈತರ ಈ ಸಮಸ್ಯೆಯನ್ನು ಬಗೆಹರಿಸುವತ್ತ ಗಮನ ಹರಿಸಬೇಕು. ಇನ್ನೊಂದು ಭವಾನಿ ರೇವಣ್ಣ ಅವರ ಪ್ರಕರಣ. ಭವಾನಿ ರೇವಣ್ಣ ಅವರು ಕಳೆದ 10 ದಿವಸಗಳಿಂದ ಯಾರ ಕಣ್ಣಿಗೂ ಬೀಳದಂತೆ, ಕಾಣದಂತೆ ಮಾಯವಾಗಿದ್ದರು. ಅವರು ನಿನ್ನೆ ವಿಶೇಷ ತನಿಖಾ ದಳದ ಎದುರು ಹಾಜರಾಗಿ ತನಿಖೆಗೆ ಸಹಕರಿಸಿದ್ದಾರೆ. ಅವರನ್ನು 4 ಗಂಟೆಗಳ ಕಾಲ ವಿಶೇಷ ತನಿಖಾ ದಳದವರು ವಿಚಾರಣೆ ನಡೆಸಿದ್ದಾರೆ. ಆದರೆ ಮೈಸೂರು ಜಿಲ್ಲೆಯ KR ನಗರದ ಮಹಿಳೆಯೊಬ್ಬರ ಅಪಹರಣದ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೇಳಿಬಂದಿತ್ತು. ಈ ಬಗೆಗೆ ಭವಾನಿ ರೇವಣ್ಣ ಅವರು ತನಿಖಾ ದಳದವರಿಗೆ ಉತ್ತರಿಸಿರುವುದು 2 ಮುಖ್ಯ ವಾಕ್ಯಗಳು: ನಾನು ಯಾರನ್ನು ಅಪಹರಿಸಿಲ್ಲ, ಹಾಗೂ ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದೆ, ರಾಜಕೀಯ ಷಡ್ಯಂತ್ರ ನಡೆಸಿದೆ ಎನ್ನುವಂಥ ಉತ್ತರವನ್ನು
ಭವಾನಿ ರೇವಣ್ಣ ಅವರು ಹೇಳಿದ್ದಾರೆ. 4 ಗಂಟೆಯ ವಿಚಾರಣೆ ಬಳಿಕ ಹೊರಬಂದ ಭವಾನಿ ರೇವಣ್ಣವರ ಮಾತು ಇದೇ 2 ವಾಕ್ಯಗಳು. ಹಾಗಾಗಿ ಭವಾನಿ ರೇವಣ್ಣ ಅವರು ತನಿಖೆಗೆ ಹಾಜರಾಗಲು ಒಂದು ಕಾರಣ ಇದೆ. ಕರ್ನಾಟಕ ಉಚ್ಚ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನು ಬಂಧಿಸುವ ಅಗತ್ಯವಿಲ್ಲ ಎಂದು ಷರತ್ತಿನ ಜಾಮೀನನ್ನು ನೀಡಿದೆ. ಏನಪ್ಪ ಷರತ್ತು? ಗೌಡ್ತಿಗೆ ಇನ್ಮೇಲೆ ಹಾಸನಕ್ಕೆ ಹೋಗಂಗಿಲ್ಲ. ಉಚ್ಚ ನ್ಯಾಯಾಲಯವು ಕರ್ನಾಟಕ ಹೈಕೋರ್ಟ್ ವಿಧಿಸುವ ಷರತ್ತುಗಳಲ್ಲಿ ಅತಿ ಮುಖ್ಯವಾದುದು ಭವಾನಿ ರೇವಣ್ಣ ಅವರು ಹಾಸನಕ್ಕಾಗಲಿ KR ನಗರಕ್ಕಾಗಲಿ ಹೋಗುವಂತಿಲ್ಲ. ಹಾಗಾಗಿ ಗೌಡ್ತಿಯವರು ತಮ್ಮ ಊರಾದ ಹಾಸನಕ್ಕೆ ಇನ್ನು ಮೇಲೆ ಈ ಪ್ರಕರಣ ತೀರ್ಮಾನವರೆಗೂ ಹೋಗಂಗಿಲ್ಲ. ಅದಕ್ಕೇನು ಅವರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವ್ರ ಗಂಡಂದು ಮನೆ ಇದೆ, ಅವ್ರ ಮಾವಂದು ಮನೆ ಇದೆ, ಮೈದುನಂದು ಮನೆ ಇದೆ, ಯಾವ ಮನೆಯಲ್ಲಿ ಬೇಕಾದರೂ ಇರ್ಬೋದು. ಇದು ಭವಾನಿ ರೇವಣ್ಣ ಅವರ ಪ್ರಕರಣ ಆಯಿತು. ಇದರ ನಡುವೆ ಇನ್ನೇನು ಮುಹೂರ್ತ ಸಿದ್ಧವಾಗಿದೆ. NDA ಸಮ್ಮಿಶ್ರ ಸರ್ಕಾರಕ್ಕೆ ಮುಹೂರ್ತ ಸಿದ್ಧವಾಗಿದೆ. ಹಿಂದೆ ಕೂಡ NDA ಸರ್ಕಾರ ಇತ್ತು, ಆದರೆ BJP ಸ್ವಂತ ಬಲ ಇತ್ತು. ಈ ಬಾರಿ BJP ಸ್ವಂತ ಬಲ ಇರೋದು ಸಮ್ಮಿಶ್ರವೇ. ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ಹೊಸತಲ್ಲ ಏನಲ್ಲ. 3ನೇ ಬಾರಿ ಮೋದಿಯವರು ಪ್ರಧಾನಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಹೊಸತಲ್ಲ. ಹಿಂದೆ ಕೂಡ ಸಾಕಷ್ಟು ಜನರು ಪ್ರಧಾನಿ ನೆಹರೂರವರು ಇರ್ಬೋದು, ನೆಹರೂರ ಜೊತೆಗೆ ಹೋಲಿಸುವುದು ಕೂಡ ಕೆಲವರು ಆರಂಭಿಸಿದ್ದಾರೆ. ಬುರಡಿದಾಸರು ನೆಹರೂರವರು ಏಕಪಕ್ಷದ ಆಡಳಿತ ನಡೆಸಿದ್ದು, 3 ಬಾರಿಯೂ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಅವರು ಪ್ರಧಾನಿಯಾಗಿದ್ದರು. ಮೋದಿಯವರನ್ನು ನೆಹರು ಜೊತೆಗೆ ಹೋಲಿಸುವುದು ಯಾವ ರೀತಿಯಿಂದಲೂ ಒಂದು ಪೈಸೆ ಕೂಡ ಸರಿ ಹೋಗೋದಿಲ್ಲ. ಅವರ ತತ್ವಕ್ಕಾಗಲಿ ಇವರ ತತ್ವಕ್ಕಾಗಲಿ, ಅವರ ನೀತಿಗಾಗಲಿ ಇವರ ನೀತಿಗಾಗಲಿ, ಅವರ ಗೆಲುವಿಗಾಗಲಿ ಇವರ ಗೆಲುವಿಗಾಗಲಿ ಯಾವ ಹೋಲಿಕೆಯೂ ಇಲ್ಲ. ಇದು ಒಂದು ರೀತಿಯಲ್ಲಿ ಜಂಬದ ಕೋಳಿ ಅಂತ ಹೇಳ್ಬೋದು. ಆಗ ಎಂಬದ ಕೋಳಿಯ ತುತ್ತೂರಿ ಒಡೆಯಿತು ಅಂತ ಕನ್ನಡದಲ್ಲಿ ಒಂದು ಪದ ಇದೆ. ಆ ರೀತಿ ತುತ್ತೂರಿ ಈ ಚುನಾವಣೆಯಲ್ಲಿ ಒಡೆದಿದೆ. ಹಾಗಾಗಿ ಅನಿವಾರ್ಯವಾಗಿ ಮೋದಿಯವರು ಸಮ್ಮಿಶ್ರ ಸರ್ಕಾರವನ್ನು ರಚಿಸುತ್ತಿದ್ದಾರೆ. ಇನ್ನು ಈ ಚಂದ್ರಬಾಬು ನಾಯ್ಡು ಇರುವುದು, ನಿತೀಶ್ ಕುಮಾರ್ ಇರುವುದು. ನಿತೀಶ್ ಕುಮಾರ್ ಅಂತೂ ಗೋಡೆ ಹಾರುವುದರಲ್ಲಿ ಈಗಾಗಲೇ ವಿಶ್ವ ದಾಖಲೆಯನ್ನು ಮಾಡಿದವರು. ಚಂದ್ರಬಾಬು ನಾಯ್ಡು ಅವರು ಮಾವನನ್ನೇ ಮುಗಿಸಿದ ಅಳಿಯ ಮನೆ ತೊಳೆಯ. ಅಧಿಕಾರಕ್ಕಾಗಿ ಇವರೆಲ್ಲ ಒಟ್ಟಾಗ್ತಾರೆ. ಹಾಗಂದ್ಕೊಳ್ಳೆ ನಾವು ಇದು ಒಂದನ್ನೇ ಹೇಳೋದಿಲ್ಲ. ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಮಾಡಿದರೂ ಕೂಡ ಅದೇ ಮಾತು ಬರ್ತದೆ. ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಮಾಡಿದಾಗಲೂ ಅಧಿಕಾರಕ್ಕೋಸ್ಕರ ಅಲ್ಲಿ ಸಮ್ಮಿಶ್ರವಾಗಿ ಜೋಡಿಸುವವರು ಇರ್ತಾರೆ. ಆದರೆ ಕಾಂಗ್ರೆಸ್ಗೆ ಹಿಂದೆ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ ಅಗತ್ಯ ಇರಲಿಲ್ಲ. ಆದರೆ 2000 ಇಸವಿಯ ಬಳಿಕ ಅದು ಕೂಡ UPA ಎನ್ನುವಂಥ ಸಮ್ಮಿಶ್ರ ಸರ್ಕಾರವನ್ನು 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಂಥ ಕಾಂಗ್ರೆಸ್ ಸರ್ಕಾರ ಕೂಡ ಸಮ್ಮಿಶ್ರ ಸರ್ಕಾರವೇ ಆಗಿದೆ. ಭಾರತದಲ್ಲಿ ಮೊದಲ ಸಮ್ಮಿಶ್ರ ಸರ್ಕಾರ 1977ರಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಗಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದರು. ಅದು ಮೊದಲ ಸಮ್ಮಿಶ್ರ ಸರ್ಕಾರ. ಅದರ ಬೆನ್ನಿಗೆ ಚರಣ್ ಸಿಂಗ್ ಅವರು ಪ್ರಧಾನಿಯಾದರು ಸ್ವಲ್ಪ ಕಾಲ, ಅದು ಸಮ್ಮಿಶ್ರ ಸರ್ಕಾರ. ಆಮೇಲೆ ಬಂದದ್ದು VP ಸಿಂಗ್ ಅವರ ಸರ್ಕಾರ 89ರ ಸುಮಾರಿಗೆ. VP ಸಿಂಗ್ ಅವರ ಸರ್ಕಾರ ಸಮ್ಮಿಶ್ರ ಸರ್ಕಾರವಾಗಿತ್ತು. ಅದರ ನಂತರ ಕೆಲ ದಿನ ಚಂದ್ರಶೇಖರ್ ಅವರು ಪ್ರಧಾನಿಯಾದರು, ಅದು ಕೂಡ ಸಮ್ಮಿಶ್ರ ಸರ್ಕಾರವೇ. ಮುಂದಿನ ದಿನಗಳಲ್ಲಿ 96ರಲ್ಲಿ ದೇವೇಗೌಡ ಅವರು, ಕರ್ನಾಟಕದ ಗೌಡರ ಗೌಡ ದೇವೇಗೌಡ ಅವರು ಪ್ರಧಾನಿಯಾಗರು. ಕರ್ನಾಟಕದಿಂದ ಪ್ರಧಾನಿಯಾದ ಏಕೈಕ ವ್ಯಕ್ತಿ ಈ ದೇವೇಗೌಡರು. ಪ್ರಧಾನಿಯಾದಾಗ ಅದು ಕೂಡ ಸಮ್ಮಿಶ್ರ ಸರ್ಕಾರ. ಅವರ ಬಳಿಕ IK ಗುಜ್ರಾಲ್ ಅವರು ಪ್ರಧಾನಿಯಾದರು, ಅದು ಕೂಡ ಸಮ್ಮಿಶ್ರ ಸರ್ಕಾರ. ಆಮೇಲೆ ವಾಜಪೇಯಿ ಅವರು ಪ್ರಧಾನಿಯಾದರು, ಅದು ಕೂಡ ಸಮ್ಮಿಶ್ರ ಸರ್ಕಾರ. ಆಮೇಲೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದರು, ಅದು ಕೂಡ ಸಮ್ಮಿಶ್ರ ಸರ್ಕಾರ. ಈಗ ಮೋದಿಯವರದು ಕೂಡ ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರಗಳ ಯುಗದಲ್ಲಿ ಎಲ್ಲರನ್ನೂ ಕೇಳಿ ಒಂದು ಸಮಾನ ನೀತಿ ಸಂಹಿತೆ ಬೇಕಾಗ್ತದೆ. ಯಾವಾಗಲೂ ಒಂದು ಸಮ್ಮಿಶ್ರ ಸರ್ಕಾರವು ಸರಿಯಾಗಿ ನಡೆಯಬೇಕಂದ್ರೆ ಒಂದು ಸಮಾನ ನೀತಿ ಸಂಹಿತೆ, ಸಮಾನ ಕಾರ್ಯಕ್ರಮಗಳು ಇರಬೇಕಾಗ್ತದೆ. ಅದಿಲ್ಲದೆ ಇದ್ದರೆ
ಇನ್ನೂ ಅಧಿಕಾರಕ್ಕೋಸ್ಕರ ಇದ್ದೇ ಇರ್ತದೆ ಒಳ ತೋಟಿಗಳು. ಆದರೆ ಬೇರೆ ಅನಿವಾರ್ಯ ಗತಿ ಇವಾಗ ಯಾವುದೂ ಇಲ್ಲ. ಯಾರು ಮಾಡಿದ್ರು ಸಮ್ಮಿಶ್ರ ಸರ್ಕಾರವೇ ಮಾಡಬೇಕು. ಯಾವಾಗ ಒಂದು ಅತಂತ್ರ ಅಂತ ಆಯಿತು, ಸಂಸತ್ತಿರಲಿ ವಿಧಾನಸಭೆ ಇರಲಿ, ಅತಂತ್ರ ಅಂತ ಆದಾಗ ಯಾರು ಸರ್ಕಾರ ಮಾಡಿದ್ರು ಅದು ಸಮ್ಮಿಶ್ರ ಸರ್ಕಾರ ಹೊರತು ದಮ್ಮಿರೋ ಸರ್ಕಾರ ಆಗಿರೋದಿಲ್ಲ. ದಮ್ಮಿರೋ ಸರ್ಕಾರ ಇದ್ದರೆ ಒಳ್ಳೆಯದು. ಆದರೆ ಒಂದೇ ಪಕ್ಷಕ್ಕೆ ಬಹುಮತ ಬಂದಾಗ ಅತಿ ದಮ್ಮು ತೋರಿಸಿ ಹಮ್ಮು ತೋರಿಸಿದರೆ ಜನರು ಅಂಥವರಿಗೆ ಹಮ್ಮು ಇಳಿಸಿಬಿಟ್ಟು ಇಂಥ ಅತಂತ್ರ ಫಲಿತಾಂಶವನ್ನು ನೀಡ್ತಾರೆ. ಇದು ಎಲ್ಲ ರಾಜಕೀಯ ಪಕ್ಷಗಳವರು ನೆನಪು ಇಟ್ಟುಕೊಂಡಿರಬೇಕು. ಮೋದಿಯವರ ಹಿಂದಿನ NDA ಅವರಿಗೆ ಬಲವಿದ್ದಂಥ NDA. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮೋದಿಯವರು ನಿನ್ನೆ ಮತ್ತೆ ಒಂದು ಹೇಳಿದರು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಲೋಕಸಭಾ ಚುನಾವಣೆ. ಹೌದು, ನಿನ್ನೆ ತಾನೇ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಹೊಂದಿದ್ದ 2 ಸ್ಥಾನಗಳನ್ನು ಕಾಂಗ್ರೆಸ್ ಕಿತ್ಕೊಂತಲ್ಲ, ಅದು ಯಾವ ಹಿನ್ನಡೆ? ಅದು ಯಾರಿಗೆ ಹಿನ್ನಡೆಯನ್ನು? ಯಾಕಂತ ಹೇಳಿದ್ರೆ ಮೊನ್ನೆ 2 ಗೆದ್ದಿದ್ರು ಅಂತ ವರದಿಯಾಗಿತ್ತು. ಅದು ಮುನ್ನಡೆ ಅಷ್ಟೇ. ನಿಜವಾಗಿ ಪದವೀಧರ ಮತ್ತು ಕ್ಷೇತ್ರಗಳಿಗೆ ನಡೆದ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅದು 2 BJPಯಿಂದ ಕಿತ್ತುಕೊಂಡಿದೆ. ಇದು BJP ಚುನಾವಣೆ ಅಂದರೆ ಒಂದಕ್ಕೆ ಹಿಂದಡೆ ಒಂದಕ್ಕೆ ಮುನ್ನಡೆ ಆಗ್ತಾ ಇರ್ತದೆ. ಮೋದಿಯವರು ಹೇಳಿದಂತೆ ವಿಚಿತ್ರವಾಗಿದೆ. ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಹಿನ್ನಡೆಯಾಗಿದೆ, ತೆಲಂಗಾಣದಲ್ಲಿ ಹಿನ್ನಡೆಯಾಗಿದೆ ಅನ್ನುವ ಮಾತುಗಳನ್ನು ಹೇಳಿದೆ. ಆದರೆ BJPಗೆ ಅವರು ಪ್ರಧಾನಿಯಾಗಿರೋ ಕ್ಷೇತ್ರ ಉತ್ತರ ಪ್ರದೇಶದಲ್ಲೇ ಹಿನ್ನಡೆಯಾಗಿದೆಯಲ್ಲ, ಅದನ್ನು ಯಾರು ಹೇಳೋರು? ಎಲ್ಲರೂ ಅಷ್ಟೇ ಅವರವರ ಮೂಗಿನ ನೇರಕ್ಕೆ ಎದುರು ಪಕ್ಷವನ್ನು ಟೀಕಿಸುವವರೇ ಹೊರತು ತನ್ನ ಕಾಲಿನ ಬುಡದ ಕತ್ತಲೆಯನ್ನು ಕಾಣುವುದಿಲ್ಲ. ತನ್ನ ಕಾಲಿನ ಬುಡದ ಕತ್ತಲೆಯನ್ನು ಕಾಣದ ವ್ಯಕ್ತಿ ಯಾವಾಗಲೂ ಸರಿಯಾದ ಒಂದು ನೀತಿ ಮಾರ್ಗವನ್ನು ಅನುಸರಿಸುವವನಾಗುವುದಿಲ್ಲ. ಯಾರೇ ಆಗಲು ಮೊದಲು ತನ್ನ ಕಾಲ ಬುಡದ ಕತ್ತಲೆಯನ್ನು ನೋಡಬೇಕು, ಮೊದಲು ತನ್ನ ಕೆಸರನ್ನು ತೊಳೆದುಕೊಳ್ಳಬೇಕು. ಆಮೇಲೆ ಮಾತ್ರ ಅವರು ಇತರ ವಲಯದ ಸಮಸ್ಯೆಗಳೇನು ಎನ್ನುವುದನ್ನು ಕಂಡುಕೊಂಡು ಅದಕ್ಕೆ ಮದ್ದನ್ನು ನೀಡುವವರಾಗಿರುತ್ತಾರೆ. ಇಲ್ಲದಿದ್ದರೆ ಆ ಮದ್ದು ಯಾವ ರೀತಿಯೂ ಹರಿದು ಹೋಗ್ತದೆ. ನಿನ್ನೆ ತಾನೇ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದರು. ಅವ್ರದ್ದು ಒಂದು ಕೇಸ್ ಇತ್ತು. ಆ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಅದು ರಾಜಕೀಯ ಕಣ್ಣೋಟದ ಮೊಕದ್ದಮೆಗಳು. ಒಂದು ಅಪರಾಧ ಮೊಕದ್ದಮೆ ಭವಾನಿ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಇದ್ದುದು ಅಪರಾಧ ಎನ್ನುವ ಮಾದರಿಯ ಆರೋಪದ್ದು. ರಾಹುಲ್ ಗಾಂಧಿಯವರ ವಿಚಾರಣೆ ಇದ್ದದ್ದು ರಾಜಕೀಯ ಪ್ರೇರಿತವಾದಂಥ ಒಂದು ರಾಜಕೀಯ ಸಂಬಂಧಿತ ಪ್ರಕರಣ. ಯಾವುದೇ ಪ್ರಕರಣ ಇದ್ದರೂ ಕೂಡ ಕೋರ್ಟು ತಪ್ಪು ಅಂತ ತೀರ್ಮಾನ ಮಾಡಿದರೆ ಅದಕ್ಕೂ ಶಿಕ್ಷೆ ನೀಡುತ್ತೆ, ಇದಕ್ಕೂ ಶಿಕ್ಷೆ ನೀಡುತ್ತೆ. ಅದು ಈ ಮುಂದಿನ ದಿನಗಳಲ್ಲಿ ವಿಚಾರಣೆಯಾಗಿ ಯಾವುದಕ್ಕೆ ಯಾರು ಶಿಕ್ಷೆ ಅನುಭವಿಸ್ತಾರೆ ಅನ್ನುವಂಥ ಈಗಲೇ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಒಟ್ಟು ದೇಶದ ಇಂದಿನ ಸ್ಥಿತಿಗತಿ ನೀಟ್ ಅನ್ನುವುದನ್ನೇ ನೋಡಿ ಎಷ್ಟು ಕೆಟ್ಟದಾಗಿ ಹೋಗಿದೆ ಅಂದರೆ, ನೀಟ್ನಲ್ಲಿ ಒಟ್ಟು 50 ಜನರು ಟಾಪರ್ಗಳು, 720ಕ್ಕೆ 720 ಅಂಕ. 50 ಜನ ಟಾಪರ್ಗಳಂದರೆ ಏನರ್ಥ? ಅದಕ್ಕೆ ಎಷ್ಟು ಅಕ್ರಮದ ದೊಡ್ಡ ಹಗರಣ ಇದಾಗಿರ್ಬೋದು. ನೀಟ್ ಪರೀಕ್ಷೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ವೈದ್ಯಕೀಯ ಮತ್ತು ವೃತ್ತಿ ಶಿಕ್ಷಣಗಳಿಗೆ ಪ್ರವೇಶ ಪರೀಕ್ಷೆಯಾಗಿ ನಡೆಸಲಾಗುತ್ತದೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗುವಂಥ ಪರೀಕ್ಷೆ ಇದು. ಆದರೆ ಈ ಬಾರಿಯ ನೀಟ್ ಪರೀಕ್ಷೆಯ ಫಲಿತಾಂಶ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ, ಹಲವಾರು ಪೋಷಕರು ಖಿನ್ನತೆಗೆ ಜಾರುವಂತೆ ಎಳೆಬಿಡಂಗಿ ಸ್ಥಿತಿಯನ್ನು ಸಾಧಿಸಿದ್ದು. ಈಗ ತಾನೇ ನಿಯೋಜಿತ ಪ್ರಧಾನಿ, ನಿನ್ನೆ ಉಸ್ತುವಾರಿ ಪ್ರಧಾನಿಯಾಗಿದ್ದರು ಮೋದಿಯವರು, ಈಗ ನಿಯೋಜಿತ ಪ್ರಧಾನಿಯಾಗಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಭಾರತದ ಪ್ರಧಾನಿಯ 3ನೇ ಬಾರಿ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಅವರಿಗೆ ಸರಕಾರವಂತೂ ಇದೆ. ಇಂಥ ಕಠಿಣ ಪರಿಸ್ಥಿತಿ ಅಥವಾ ತುರ್ತು ಸ್ಥಿತಿಗಳಲ್ಲಿ ಯಾವುದೇ ತೊಂದರೆಗಳನ್ನು ಗಮನಿಸಬೇಕಾದರೂ ಸರ್ಕಾರದ ಕರ್ತವ್ಯ. ಆದರೆ ಅವರು ನೀಟ್ ಸಮಸ್ಯೆಯ ಬಗ್ಗೆ ಗಮನ ಹರಿಸ್ತಿಲ್ಲ. ಇಡೀ ದೇಶದ ವಿದ್ಯಾರ್ಥಿ ವಲಯವು ಈಗ ಬಹಳ ಸಂಕಷ್ಟದಲ್ಲಿ ಇಲ್ಲವೇ ಗೊಂದಲದಲ್ಲಿ ಸಿಕ್ಕಿಬಿದ್ದಿದೆ. ಈ ಗೊಂದಲವನ್ನು ಕೂಡಲೇ ನಿವಾರಿಸಬೇಕಾದ ಅತಿ ಮುಖ್ಯ ಹಂತದಲ್ಲಿ ಸರ್ಕಾರ ಇದೆ ಅಂತ ಹೇಳ್ತಾ
ಕೊನೆ ಹೇಳ್ತಾ ಇದ್ದೇನೆ ಇಂದಿನ ಕತೆ ಕಾರಣಕ್ಕೆ. ಮುಂದಿನ ಕತೆ ಕಾರಣ ನೋಡುವುದಕ್ಕೆ ಮುಂಚೆ ನಾವೇ ಎಲ್ಲ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ಉದ್ದಂಡ ನಮಸ್ಕಾರ.